ಮನೋಜ್ ಕುಮಾರ್ ಸರ್ದು ಏನಕ್ಕೆ ಅಟ್ರಾಕ್ಟ್ ಆಗಿದೆ ಅಂದರೆ ಅವ್ರ ಆಂಜನೇಯ ಮನೋಜ್ ಕುಮಾರ್ ಅಂತ ಅವ್ರ ಹೆಸರು. ಸೊ ನಮ್ಮ ಬಾಸ್ ಹೆಸರು ನಮ್ಮ ಬಾಸು ಆಂಜನೇಯ ಸ್ವಾಮಿ. ಸೊ ಅದಕ್ಕೋಸ್ಕರ ತುಂಬ ಕನೆಕ್ಟ್ ಆದೆ. ಸೊ ನನಗೆ ಈವ್ನಿಂಗ್ ಬ್ಯಾಚು ಭಾಳ ಹೆಲ್ಪ್ಫುಲ್ ಆಯಿತು. ಮತ್ತು ಈವ್ನಿಂಗ್ ಬ್ಯಾಚ್ ಬೇಕಿತ್ತು ಅಂತ ಭಾಳ ಕಡೆಯಿಂದ ನಾನು ಟ್ರೈ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ. TID ಅಕಾಡೆಮಿಯಿಂದ ನನಗೆ ಈವ್ನಿಂಗ್ ಬ್ಯಾಚು ಓಪನ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ಒಂದು ಆಸೆ ಇತ್ತು ಸ್ಟಾಕ್ಸ್ ಆ್ಯಂಡ್ ಶೇರ್ ಕಲ್ತ್ಕೋಬೇಕು, ಬಟ್ ಯಾವಾಗಲೂ ಒಂದು ಫಿಯರ್, ಇಟ್ಸ್ ಲೈಕ್ ಗ್ಯಾಂಬ್ಲಿಂಗ್ ಅಂತ. ಕಾನ್ಫಿಡೆನ್ಸ್ ಇದೆ, ಇಲ್ಲಿವರೆಗೂ ನನಗೆ ಇರಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಬ 4 ವರ್ಷದಿಂದ ಮಾಡ್ತಾ ಇದ್ದಾನೆ. ಅವ್ನು ಆ್ಯಕ್ಚುಲಿ ಇವಾಗ ಲಾಸ್ಟ್ ವೀಕ್ ಮಾತ್ರ ಹೇಳ್ದ ಅವನು ಈ ಥರ, ಓಕೆ ನಾನು ಮಾಡ್ತಾ ಇದ್ದೀನಿ, ನಮ್ಮ ತಂದೆನೂ ಮಾಡ್ತಾ ಇದ್ದಾರೆ ಅಂತ. ಬಟ್ ವಿ ಆರ್ ಸೋ ಕ್ಲೋಸ್ ಫ್ರೆಂಡ್ಸ್, ಬಟ್ ನೆವರ್ ಹಿ ರಿವೀಲ್ಡ್ ಇಟ್. ಯಾಕಂದರೆ ನಮ್ಮದು ಗೋಲ್ಡ್ ಬಿಸ್ನೆಸ್ ಇದೆ, ಬಟ್ ಆದ್ರೂ ನಮ್ಮ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ. ಇಲ್ಲಿ ಹೇಳ್ಬೇಕಂದ್ರೆ ನನಗೆ ಅವ್ರು ಹೇಳ್ದಂಗೆ ಗಳಿಸ್ಕೊಳ್ಳೋದಕ್ಕಿಂತ ಕಳ್ಕೊಂಡೇ ಇರೋದು ತುಂಬ ಗ್ರೇಟ್ ಅಂತ ಅನಿಸ್ತು. ತುಂಬ ಯೂಸ್ಫುಲ್ ಆಯಿತು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ಎಸ್, ಸೊ ಇವತ್ತು ನಾವು ಈವ್ನಿಂಗ್ ಬ್ಯಾಚ್ನ ಕಂಪ್ಲೀಟ್ ಮಾಡಿದ್ದೀವಿ ಯಶಸ್ವಿಯಾಗಿ. ಇದು ರಾಜಾಜಿನಗರಲ್ಲಿ ಇದು ಫಸ್ಟ್ ಈವ್ನಿಂಗ್ ಬ್ಯಾಚ್ ಹೇಳ್ಬೋದು. ಒಂದು 15-20 ಜನ ವಿದ್ಯಾರ್ಥಿಗಳಿದ್ದಾರೆ. ಆ್ಯಂಡ್ ಅವ್ರ ಅನಿಸಿಕೆ ಏನು ಅನಿಸ್ತಿದೆ ಈವ್ನಿಂಗ್ ಬ್ಯಾಚ್, ಇದೊಂದು ಎಕ್ಸ್ಪರಿಮೆಂಟ್ ಥರ ಮಾಡಿದ್ವಿ. ಆ್ಯಂಡ್ ತುಂಬ ಆಮೇಲೆ ತುಂಬ ಖುಷಿಯಾಗಿ ಒಂದು ಗಿಫ್ಟ್ ಎಲ್ಲ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು. ಈವ್ನಿಂಗ್ ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ 9 to 6 ಜಾಬ್ ಇರುತ್ತೆ, ವೀಕೆಂಡ್ ಬ್ಯಾಚಸ್ ಬರೋಕ್ಕೆ ಟೈಮ್ ಇರಲ್ಲ. ಸೊ ಅದರಿಂದ ಈವ್ನಿಂಗ್ ಬ್ಯಾಚ್ ಮಾಡಿದ್ವಿ. ಆ್ಯಂಡ್ ಅವ್ರ ಫೀಡ್ಬ್ಯಾಕ್ನ ಕೇಳಿ ತಿಳ್ಕೊಳ್ಳೋಣ, ಈವ್ನಿಂಗ್ ಬ್ಯಾಚ್ ರಿಯಲಿ ವರ್ತ್ ಇತ್ತಾ. ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು. ಸೊ ಇದು ಈವ್ನಿಂಗ್ ಬ್ಯಾಚು 7 to 8:30 ಬರ್ತಾ ಇದ್ದೀನಿ. ಸೊ ತುಂಬ ಯೂಸ್ಫುಲ್ ಆಯಿತು. ಯಾಕಂದರೆ ನಾನು ಇದು ಟ್ರೇಡಿಂಗ್ ಮಾಡ್ತೀನಿ, ಇದರಲ್ಲಿ ಇದು ಮಾಡ್ತೀನಿ ಅನ್ನೋದು ಯಾವತ್ತೂ ನನಗಿರಲಿಲ್ಲ. ಬಟ್ ಯಾವಾಗ ಒಂದು ಐ ಓಪನರ್ ಕ್ಲಾಸ್ ಬಂದಾಗ ಅವಾಗ ಮನೋಜ್ ಕುಮಾರ್ ಸರ್ ತೊಗೊಂಡ್ರು. ಅವಾಗ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಓಪನರ್ ಕ್ಲಾಸ್ ನೋಡಿದ್ದೆ ಅದು. ಬಟ್ ಅದು ಮೋಸ್ಟ್ಲಿ ಲೈಕ್ ಎ ಶೋ ಮ್ಯಾನ್ ಥರ ಇರ್ತಾ ಇತ್ತದು. ಬಟ್ ಇಯರ್ ಆ್ಯಕ್ಚುಲಿ ಐ ಗಾಟ್ ಸಮಥಿಂಗ್, ಓಕೆ ಇಲ್ಲ ಮಾಡ್ಬೋದು ಅಂತಕ್ಕಂಥ ಒಂದು ಅನಿಸಿಕೆ ಅನ್ನಿಸ್ತು. ಸೊ ಅದಾದಮೇಲೆ ಕ್ಲಾಸಿಗೆ ಬಂದೆ. ಐ ಥಿಂಕ್ ಐ ಆಮ್ ಕಾನ್ಫಿಡೆಂಟ್. ಸೊ ಐ ಆಮ್ ಶ್ಯೂರ್ ದಟ್ ಐ ಗೆಟ್ ರಿಸಲ್ಟ್ಸ್. ಬಟ್ ಅದು ಕಾನ್ಫಿಡೆನ್ಸ್ ಇದೆ, ಇಲ್ಲಿವರೆಗೂ ನನಗಿರಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಬ 4 ವರ್ಷದಿಂದ ಮಾಡ್ತಾ ಇದ್ದಾನೆ. ಅವ್ನು ಆ್ಯಕ್ಚುಲಿ ಇವಾಗ ಲಾಸ್ಟ್ ವೀಕ್ ಮಾತ್ರ ಹೇಳ್ದ ಅವನು ಈ ಥರ, ಓಕೆ ನಾನು ಮಾಡ್ತಾ ಇದ್ದೀನಿ, ನಮ್ಮ ತಂದೆನೂ ಮಾಡ್ತಾ ಇದ್ದಾರೆ ಅಂತ. ಬಟ್ ವಿ ಆರ್ ಸೋ ಕ್ಲೋಸ್ ಫ್ರೆಂಡ್ಸ್, ಬಟ್ ನೆವರ್ ಹಿ ರಿವೀಲ್ಡ್ ಇಟ್. ಸೊ ಇಟ್ಸ್ ಓಕೆ. ಬಟ್ TD Academy is like an eye opener, and sure actually I see that revolutionized the way Manoj Kumar sir teaching is exceptional, and I truly appreciate and I am very thankful for TD Academy. So in fact I have been seeing this maybe 4-5 years but never been there, but maybe one eye opener class made me to come, and surely I will be continuing with the other courses as well. So thank you so much. ನಮಸ್ತೆ, ನನ್ನ ಹೆಸರು ಕಲ್ಪನಾ ಅಂತ. ನನಗೆ ಲಾಂಗ್ ಬ್ಯಾಕ್ ಐ ಹ್ಯಾಡ್ ಒಂದು ಆಸೆ ಇತ್ತು ಸ್ಟಾಕ್ಸ್ ಆ್ಯಂಡ್ ಶೇರ್ ಕಲ್ತ್ಕೋಬೇಕು, ಬಟ್ ಯಾವಾಗಲೂ ಒಂದು ಫಿಯರ್, ಇಟ್ಸ್ ಲೈಕ್ ಗ್ಯಾಂಬ್ಲಿಂಗ್ ಅಂತ. ಬಟ್ ಒನ್ಸ್ ಐ ಕೇಮ್ ಟು TD ಅಕಾಡೆಮಿ, ಐ ಸಾ ಮನೋಜ್ ಸರ್ಸ್ ವಿಡಿಯೋ ಆನ್ ಯೂಟ್ಯೂಬ್. ಅವ್ರದ್ದು ನೋಡಿ ಐ ವಾಸ್ ವೆರಿ ಮೋಟಿವೇಟೆಡ್ to join TD Academy. ಸೇರಿದ ಮೇಲೆ it was very informative and educative. So I got to know a lot about stock, shares. So it has educated me. Thank you so much, Manoj. ನಮಸ್ತೆ, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಹೇಳಿ. ನಾನು ಒಂದು ಸಂಡೇ 2 weeks ಬಿಫೋರ್ ಒಂದು ಸಂಡೇ ಐ ಓಪನರ್ ಕ್ಲಾಸಿಗೆ ಬಂದಿದ್ದೆ. ಸೊ ಅದ್ರಲ್ಲಿ ನನ್ನ ಸ್ಟಾಕ್ ಮಾರ್ಕೆಟ್ ಅಂದರೆ ಆಲ್ಮೋಸ್ಟ್ 1 kilometerಗಿಂತ ದೂರ ಓಡೋಗ್ತಿದ್ದೆ ಮುಂಚೆ. ಸ್ವಿಮ್ಮಿಂಗು ಸಮುದ್ರದಲ್ಲಿ ಬೇಕಾದ್ರೆ 1 kilometer ಸ್ವಿಮ್ ಮಾಡ್ತೀನಿ, ನಾನು ಸ್ವಿಮ್ಮರ್ ಬೇಸಿಕಲಿ. ಆದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ದೂರ ಓಡೋಗ್ತಿದ್ದೆ. ಆ ಐ ಓಪನರ್ ಕ್ಲಾಸಲ್ಲಿ ಅದಕ್ಕಿಂತ ಮುಂಚೆ ಮನೋಜ್ ಕುಮಾರ್ ಸರ್ ವೀಡಿಯೋಸ್ ನೋಡ್ತಿದ್ದೆ. ಸೊ ಅದಾದಮೇಲೆ ಯಾಕೆ ಟ್ರೈ ಮಾಡಬಾರ್ದು, ಫಸ್ಟ್ ಆಫ್ ಆಲ್ ನಮ್ಮ ಕನ್ವೀನಿಯೆಂಟ್ ಟೈಮ್ ಇದೆ, ಮೇಜರ್ ಥಿಂಗ್ ಅಂದರೆ ಕನ್ವೀನಿಯೆಂಟ್ ಟೈಮು. ಸೊ ಅದಕ್ಕೋಸ್ಕರ ಬಂದರೆ ಟ್ರೈ ಮಾಡಿದೆ. ಇಲ್ಲಿರೋ ಎಲ್ಲ ಟ್ರೈನರ್ಸು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮನೋಜ್ ಸರ್ದು ಮತ್ತು ನಾನು ಮೇಜರಾಗಿ ಮನೋಜ್ ಕುಮಾರ್ ಸರ್ದು ಏನಕ್ಕೆ ಅಟ್ರಾಕ್ಟ್ ಆಗಿದೆ ಅಂದರೆ ಅವ್ರ ಆಂಜನೇಯ ಮನೋಜ್ ಕುಮಾರ್ ಅಂತ ಅವ್ರ ಹೆಸರು. ಸೊ ನಮ್ಮ ಬಾಸ್ ಹೆಸರು ನಮ್ಮ ಬಾಸು ಆಂಜನೇಯ ಸ್ವಾಮಿ. ಸೊ ಅದಕ್ಕೋಸ್ಕರ ತುಂಬ ಕನೆಕ್ಟ್ ಆದೆ. ಮತ್ತು ಫೀಸು ಮತ್ತು ಇಲ್ಲಿ ಬಂದು ಹೇಳ್ಕೊಡೋ ರೀತಿ ಅದೆಲ್ಲ ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇದೆ ಮತ್ತು ತುಂಬ ಚೆನ್ನಾಗಿದೆ. ಸೊ ನನ್ನಂಥ ಝೀರೋ ನಾಲೆಜು ಸ್ಟಾಕ್ ಮಾರ್ಕೆಟ್ ಇಲ್ಲವರೇ ಕಲಿಬೋದು ಅಂದರೆ ಬೇರೆ ಯಾರು ಬೇಕಾದ್ರೂ ಕಲಿಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಪ್ರತಿಭಾ ಅಂತ. ನಾನು 9 to 6 ವರ್ಕ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಶಿಫ್ಟ್ ಬರೋದಕ್ಕಾಗಲ್ಲ.
ಅದಕ್ಕೆ ಇಲ್ಲಿ ಸಂಜೆ ಬಂದಿದೆ. ಯಾಕಂದರೆ ನಮ್ಮ ಕೊಲೀಗ್ ನನ್ನ ಜೊತೆ ವರ್ಕ್ ಮಾಡೋರು ನನಗೆ ಸಜೆಸ್ಟ್ ಮಾಡಿದ್ದೀನಿ, ಹೋಗಿ ಮೇಡಮ್ ನಾನು ಇಲ್ಲಿ ಮಾಡಿದ್ದೀನಿ, ಟ್ರೈನಿಂಗ್ ತೊಗೊಂಡಿದ್ದೀನಿ, ಆಲ್ರೆಡಿ ನಾನು ಪ್ರಾಫಿಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಏನಾದರೂ ಸ್ವಲ್ಪ ನಾಲೆಜ್ ನೀವು ತೊಗೊಂಡ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಇವಾಗ ಮೊದಲು ಎಷ್ಟೊಂದು ಜನ ಒಂದು 2 ಇಯರ್ಸ್ ಬ್ಯಾಕಿಂದ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡ್ತಿದ್ರು. ಬಟ್ ನಂಗೆ ಏನೂ ನಾಲೆಜ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನಮ್ಮದು ಗೋಲ್ಡ್ ಬಿಸ್ನೆಸ್ ಇದೆ, ಬಟ್ ಆದ್ರೂ ನಮ್ಮ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ. ಅದಕ್ಕೆ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಬಂದಿದ್ದೀನಿ, ನೋಡೋಣ. ಇವಾಗ ಸ್ವಲ್ಪ ಧೈರ್ಯ ಬಂದಿದೆ, ಇವಾಗ ನಾನು ಸ್ವಲ್ಪ ಟ್ರೇಡಿಂಗ್ ಕಲಿತಾ ಇದ್ದೀನಿ. ಸೊ ಪ್ರಾಕ್ಟಿಕಲ್ಸ್ ಅಟೆಂಡ್ ಮಾಡಿ ಇನ್ವೆಸ್ಟ್ ಮಾಡೋಣ ಅಂತ ಇದ್ದೀನಿ. ಇವಾಗ ಸ್ವಲ್ಪ ಧೈರ್ಯ ಮಾಡಿದ್ದೀನಿ. ಇವಾಗ ಸರ್ ಮನೋಜ್ ಸರ್ ಮಾಡಿರೋದ್ರಿಂದ ಮೇಲೆ ಎಲ್ಲ ಕೊಲೀಗ್ಸ್ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ವರ್ತ್ ಇದು 6500ಗೆ ಇದು ಮೋರ್ ದೆನ್ 100 ಅಲ್ಲ 1000% ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಬೇಕಾದ್ರೆ ಎಲ್ಲಾದರೂ ಬಂದು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ನಮ್ಮ ಹೆಸರು ರಂಗನಾಥ್ ಅಂತೇಳಿ. ಡೇ ಟೈಮಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಆ ಒಂದು ಇದಕ್ಕೋಸ್ಕರ 1 ವರ್ಷದಿಂದನೂ ಟ್ರೈ ಮಾಡ್ತಾ ಇದ್ದೆ ಇಲ್ಲಿ ಬರಬೇಕು ಅಂತ. ಇವಾಗ ಅಡ್ಜಸ್ಟ್ ಆಗಿದ್ದಕ್ಕೆ ಬಂದಿದ್ದೀನಿ. ನನ್ನ ಮತ್ತು ಬೇರೆಯವರೆಲ್ಲ ತಪ್ಪು ಕಲ್ಪನೆಗಳೆಲ್ಲ ಹೋಗ್ಲಾಡಿಸ್ಕೊಂಡು ರಿಯಲ್ ಫ್ಯಾಕ್ಟ್ ಏನು ಅಂತ ನನಗೀಗ ಚೆನ್ನಾಗಿ ಅರ್ಥ ಆಯಿತು ಶೇರ್ ಮಾರ್ಕೆಟ್ ಬಗ್ಗೆ. ಬಸವರಾಜು ಅಂತ SR ನಗರದಿಂದ ಬಂದಿದ್ದೀನಿ. ನೈಟ್ ಸ್ಟೂಡೆಂಟಾಗಿ TD ಅಕಾಡೆಮಿಗೆ. ಮನೋಜ್ ಸರ್ ಅವರ ಶಿಷ್ಯಂದಿರಾಗಲಿ ಮನೋಜ್ ಸರ್ ಆಗಲಿ ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡಿದ್ದಾರೆ. ಈವ್ನಿಂಗ್ ಕ್ಲಾಸು, ಮಾರ್ನಿಂಗು ವರ್ಕ್ ಏನಾದರೂ ಕೆಲಸಗಳು ಅಂಥವ್ರಿಗೆ ಕನ್ನಡದಲ್ಲಿ ಕ್ಲೀನಾಗಿ ಬಿಡಿಸಿ ಹೇಳ್ಕೊಡ್ತಾರೆ. ನಾವು ದುಡ್ಡು ಏನಾದರೂ ಇಟ್ಕೊಂಡು 1 ಲಕ್ಷ 2 ಲಕ್ಷ ದುಡ್ಡನ್ನ ನಾನೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಎಲ್ಲಾದರೂ ಹೋಗಿ ವರ್ಕರ್ಸ್ಗಳ ಪ್ರಾಬ್ಲಮ್ ಇದೆ, ಆಚೆ ಏನು ಬಿಸ್ನೆಸ್ ಮಾಡೋಕ್ಕೆ ಹೋದರು ಟ್ರೇಡಿಂಗ್ ಬಿಸ್ನೆಸ್ಸು ಮತ್ತು ಇದು ಆನ್ಲೈನ್ ಬಿಸ್ನೆಸ್ ಇರುತ್ತೆ. ಮಾರ್ನಿಂಗ್ 9:15ಗೆ ಕ್ಲಾಸು ಆನ್ಲೈನ್ ಟ್ರೇಡಿಂಗ್ ಓಪನ್ ಆಗುತ್ತೆ, ಮಧ್ಯಾಹ್ನ 3:30ವರೆಗೂ ನಿಮ್ಗೆ ಕ್ಲೋಸ್ ಆಗುತ್ತೆ. ಅಷ್ಟರೊಳಗಡೆ ಬಂದು ನೀವು ಟ್ರೇಡಿಂಗ್ ಮಾಡ್ಕೋಬೋದು. ಮತ್ತು ಕ್ಲಾಸಲ್ಲೆಲ್ಲ ಚೆನ್ನಾಗಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಯಾವ ಥರ ಅಂತ. ಆ ಥರ ಕ್ಲೀನಾಗಿ ಅವ್ರು ಕಲ್ತ್ಕೊಂಡು ಅದ್ರ ಆ ಪ್ರಕಾರವಾಗಿ ಟ್ರೇಡಿಂಗ್ ಮಾಡಿದ್ರೆ ಅವ್ರು 1 ಲಕ್ಷಕ್ಕೆ ಕಮ್ಮಿ ಅಂದ್ರೂ ಒಂದು 3%, 6%, 7%ವರೆಗೂ ದುಡ್ಡನ್ನ ದುಡ್ಕೋಬೋದು. 30%ವರೆಗೂ ವರ್ಷಕ್ಕೆ ಪ್ರಾಫಿಟ್ ಇರೋ ಥರ ಈಸಿಯಾಗಿ ದುಡಿಯೋ ಥರ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಬನ್ನಿ ಒಂದ್ಸಲ ಟ್ರೈ ಮಾಡಿ. 6,500 ರೂಪಾಯಿ ಕ್ಲಾಸ್ಗೆ ಫೀಸ್ ಮಾಡಿದ್ದಾರೆ. ಅದೇನು ದೊಡ್ಡದಲ್ಲ. 9 ದಿನ 10 ದಿನ ಕ್ಲಾಸ್ ಇರುತ್ತೆ. ಮನೋಜ್ ಸಾರು ಕೂಡ ಕಡೆ ದಿನ ಹೇಳ್ತಾರೆ. ಎಲ್ಲರೂ ಬಂದು ಕ್ಲಾಸ್ನ ಇಂಟ್ರಡ್ಯೂಸ್ ಮಾಡಿಕೊಂಡು ಅದರ ಲಾಭನ ಪಡ್ಕೋಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್ ಮನೋಜ್ ಸರ್, TD ಅಕಾಡೆಮಿ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನನಗೆ ಮಾರ್ನಿಂಗ್ ಟ್ರೇಡ್ ಕಲಿಯೋದಕ್ಕೆ ಭಾಳ ಟೈಮ್ ಇರ್ತಾ ಇರಲಿಲ್ಲ. ಸೊ ನನಗೆ ಈವ್ನಿಂಗ್ ಬ್ಯಾಚು ಭಾಳ ಹೆಲ್ಪ್ಫುಲ್ ಆಯಿತು. ಮತ್ತು ಈವ್ನಿಂಗ್ ಬ್ಯಾಚ್ ಬೇಕಿತ್ತು ಅಂತ ಭಾಳ ಕಡೆ ನಾನು ಟ್ರೈ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ. TID ಅಕಾಡೆಮಿಯಿಂದ ನನಗೆ ಈವ್ನಿಂಗ್ ಬ್ಯಾಚು ಓಪನ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ಸೊ ನಾನು ಇದನ್ನು ಯೂಸ್ ಮಾಡಿಕೊಂಡೆ. ನನಗೇನು ಗೊತ್ತಿಲ್ಲದೆ ಏನೇ ಇಲ್ಲಿಗೆ ಬಂದು ಇಲ್ಲಿ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡೆ. ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು TID ಅಕಾಡೆಮಿ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ಆ್ಯಕ್ಚುಲಿ ನಾನು ಟ್ರೇಡಿಂಗ್ ಅನ್ನೋದು ಸುಮ್ಮನೆ ನೋಡಿ ಫ್ರೆಂಡ್ಸ್ ಹತ್ರ ಕೇಳಿ ತುಂಬ ಮಾಡ್ತಾಯಿದ್ದೆ ನೇಕೆಡಾಗೆ. ಅದು ಅನ್ಎಥಿಕಲಾಗಿ ಏನು ಆ ಥರ ನಡೀತಾ ಇರಲಿಲ್ಲ. ತುಂಬ ಲಾಸಸ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ನೋಡಿದಾಗ ಸರ್ ಕ್ಲಾಸ್ ಒಂದು ಸಲ ನೋಡಿದೆ. ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಅವ್ರದ್ದು ಕ್ಲಾಸಸ್ ಬಂತು. ಆ ಕ್ಲಾಸಸ್ ಮುಖಾಂತರ ನಾನು ಇದರಲ್ಲಿ ಹೇಳ್ಬೇಕಂದ್ರೆ ನನಗೆ ಅವ್ರು ಹೇಳ್ದಂಗೆ ಗಳಿಸ್ಕೊಳ್ಳೋದ್ಕಿಂತ ಕಳ್ಕೊಂಡೇ ಇರೋದು ತುಂಬ ಗ್ರೇಟ್ ಅಂತ ಅನ್ನಿಸ್ತು. ತುಂಬ ಯೂಸ್ಫುಲ್ ಆಯಿತು. ಸೊ ಈವ್ನಿಂಗ್ ಬ್ಯಾಚ್ ಬಂದೆ ಇದಾಯಿತು. ಸೊ ಇದರಿಂದ ಮುಂದುವರೆದು ಹೋಗಬೇಕು ಅನ್ನೋದು ಒಂದು ಇಚ್ಛೆ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ಲಾಸಸ್ಸು ಜಾಯ್ನ್ ಆಗಿ ಇದನ್ನು ನಾನು ಚಾಲೆಂಜಾಗಿ ತೊಗೊಂಡು ಪ್ರೊಫೆಷನಾಗಿ ಎಥಿಕಲಾಗಿ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಶಿವಪುತ್ರ ಅಂತ. ನಾನು ಸರ್ಚ್ ಮಾಡ್ತಾ ಇದ್ದೆ ಕನ್ನಡದಲ್ಲಿ ಯಾರು ಹೇಳ್ಕೊಡು ಅಂತ. ಬಟ್ ಒಂದು ಸಂಡೇ ಬಂದುಬಿಟ್ಟು ನಾನು ಇಲ್ಲಿ ಫ್ರೀ ಇದರಲ್ಲಿ ಬಂದುಬಿಟ್ಟು ಇದೇ ಮಾಡಿದೆ. ಸೊ ಅವ್ರು ರಿಕ್ವೆಸ್ಟ್ ಮಾಡಿದೆ ಈವ್ನಿಂಗ್ ಬ್ಯಾಚ್ ಅಂತ. ಸೊ ಈವ್ನಿಂಗ್ ಬ್ಯಾಚಲ್ಲಿ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿಬಿಟ್ಟು ಬ್ಯಾಚ್ ಮಾಡಿಬಿಟ್ಟು ಇದು ಮಾಡಿಕೊಟ್ರು. ಬಟ್ ತುಂಬ ಕಲ್ತಿದ್ದೀನಿ ನಾನು. ನನಗೆ ಇಲ್ಲಿ ಬರಬೇಕಾದ್ರೆ ಏನೇನೋ ಗೊತ್ತಿರಲಿಲ್ಲ. ಟ್ರೇಡಿಂಗ್ ಅಂದರೆ ಏನೋ B1 ಬೇಸಿಕ್ ಕೂಡ ಏನೋ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಬೇಸಿಕ್ಸು, ಆಮೇಲೆ ಯಾವ ಥರ ಇದು ಮಾಡಬೇಕು ಅಂತ ಸೊ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಥ್ಯಾಂಕ್ ಯು TD ಅಕಾಡೆಮಿ. 9 ಗಂಟೆ ಆಗಿದೆ. ಮನೆನೇ ನಿಮ್ಮ ಮನೆ ಅಂದ್ಕೊಂಡು ಮರಿಬೇಡಿ ನಮ್ಮನ್ನು. ಇಲ್ಲೇ ಬನ್ನಿ. ಯಾಕಂದರೆ ನಾನು ನೋಡಿದ್ದೀನಿ ಎಷ್ಟೋ ಜನ ಸಂಕೋಚ, ಕೇಳಲ್ಲ, ಡೌಟ್ಸ್ ಕೇಳಲ್ಲ. ಏನೋ ಮಾಡೋಕ್ಕೋಗಿ ಒಂದು 20-30 ಸಾವಿರ ಕಳ್ಕೊತಾರೆ, 50 ಸಾವಿರ ಕಳ್ಕೊತಾರೆ, ಆಮೇಲೆ ಬರ್ತಾರೆ. ಅದು ನಮಗೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಟ್ಲೀಸ್ಟ್ ನಾವೂ ತಿಂದಿಲ್ಲ, ನೀವೂ ತಿಂದಿಲ್ಲ, ಯಾರೋ ಅಂಬಾನಿ ತಿಂದು, ಎಲ್ಲೋ ಶ್ರೀಮಂತ ಯಾರೋ ತಿಂದ. ಅಟ್ಲೀಸ್ಟು ಇವಾಗ ನಿಮ್ಮ ದುಡ್ಡು ನೀವು ಉಳಿಸ್ಕೊಂಡ್ಲೂ ಇಲ್ಲ, ಹೋಗ್ಲಿಕ್ಕೆ ಗಳಿಸೋಕೆ ಹೋದರೆ ಅದು ನಮಗೆ ಡೌಟ್ಸ್ನ ನಮ್ಮನ್ನು ಕೇಳಲಿಲ್ಲ, ನಮಗೆ ಬೇಜಾರಾಗುತ್ತೆ. ಏನೇ ಡೌಟ್ಸ್ ಇದ್ರೂ ನಮ್ಮ ಯಾವುದೇ ವಿದ್ಯಾರ್ಥಿ ಆಗಲಿ, ಯಾವ ಬ್ಯಾಚ್ ಆಗಲಿ ನಮ್ಮ ಟ್ರೈನರ್ಸ್ಗಳನ್ನ ನಾವು ಏನಕ್ಕೆ ಇಷ್ಟೊಂದು 55 ಜನ ಎಂಪ್ಲಾಯೀಸ್ ಇಟ್ಕೊಂಡಿದ್ದೀವಿ ಅಂದರೆ ಎಲ್ಲ ಪ್ರಶ್ನೆಗೆ ಉತ್ತರ ನಾನು ಒಬ್ಬನ ಕೈಯಲ್ಲಿ ಕೊಡೋಕ್ಕಾಗಲ್ಲ.
ಬ್ಯುಸಿ ಇರ್ತೀನಿ, ಅಲ್ಲಿರ್ತೀನಿ, ಆ ಬ್ರ್ಯಾಂಚು ಈ ಬ್ರ್ಯಾಂಚು ಇನ್ನೂ 10 ಬ್ರ್ಯಾಂಚ್ ಓಪನ್ ಮಾಡಬೇಕಂತ ಓಡಾಡ್ತಾ ಇದ್ದೀವಿ. ಸೊ ಅದರಿಂದ ನಮ್ಮ ಟ್ರೈನರ್ಸ್ಗಳಿಗೆ ಈವನ್ ಯೂಟ್ಯೂಬಲ್ಲೂ ನಂಬರ್ ಹಾಕಿದ್ದೀವಿ. ನಮ್ಮ ಸಂಸ್ಥೆ ರಾಜಾಜಿನಗರ ಎಲ್ಲ ಕಡೆನೂ ಇದೆ. ಎಲ್ಲೇ ನಿಮ್ಮ ಡೌಟ್ಸ್ ಇದ್ರೂ, ಒಂದು ಸಣ್ಣ ಡೌಟ್ ಇದ್ದರೂ ಬಂದುಬಿಟ್ಟು ಕ್ಲಾರಿಫೈ ಮಾಡಿಕೊಂಡು ಟ್ರೇಡ್ಗಳನ್ನು ಮಾಡಿ, ಇನ್ವೆಸ್ಟ್ಗಳನ್ನು ಮಾಡಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈವ್ನಿಂಗ್ ಬ್ಯಾಚ್ ಫಸ್ಟ್ ಬ್ಯಾಚು ಯಶಸ್ವಿಯಾಗಿದೆ. ಆ್ಯಂಡ್ ಇದೇ ಥರ ಈವ್ನಿಂಗ್ ಬ್ಯಾಚಸ್ಗಳು ನಡೆದು ತುಂಬ ಜನದ ಲೈಫಲ್ಲಿ ಒಂದು ಬೆಳಕಾಗಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಯಾಕಂದರೆ ಈವ್ನಿಂಗ್ ಬ್ಯಾಚು ಆಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ಇದಿತ್ತು. ಸುಮಾರು ಸರಿ ಕೇಳಿದ್ವಿ, ಬಟ್ ನಾನು ಮೊನ್ನೆ ನಾನು ಫಸ್ಟ್ ಟೈಮ್ ಬಂದೆ, ಸ್ಟಾರ್ಟ್ ಆಗ್ತಾ ಇದೆ. ಐ ವಾಸ್ ವೆರಿ ಹ್ಯಾಪಿ, ಬಿಕಾಸ್ ನಾರ್ಮಲಾಗಿ ಈ ಥರ ಆಫ್ಲೈನ್ ಕೋರ್ಸಸ್ಸು ಎಲ್ಲೂ ಇಲ್ಲ, ಮೋಸ್ಟ್ಲಿ ಎಲ್ಲ ಆನ್ಲೈನ್ ಕೋರ್ಸಸ್. ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ದ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಡಿಫ್ರೆಂಟ್. ಅಂದರೆ ನಮಗೆ ಪ್ರತಿಯೊಂದು ಫೀಲ್ ಆಗುತ್ತೆ. ಆನ್ಲೈನಲ್ಲಿ ಹೆಂಗಾಗುತ್ತೆ, ನಾವು ಕೊರೋನಾದಲ್ಲೆಲ್ಲ ನೋಡ್ತಾ ಇದ್ವಿ, ಆನ್ಲೈನ್ ಹೆಂಗಿರ್ತಾ ಇತ್ತು ನೋಡ್ತಾ ಇದ್ವಿ, ಹಂಗೆ ನಿದ್ದೆ ಮಾಡಿಬಿಡ್ತಾಯಿತ್ತು. ಮೋರಲ್ಲೆಸ್ ನನ್ನ ಮಗನೂ ಅಷ್ಟೇ. ಸೊ ದಟ್ ಈಸ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಆನ್ಲೈನಲ್ಲಿ ಅದ್ರದ್ದು ಇಂಪ್ಯಾಕ್ಟ್ ತುಂಬಾ ಕಡಿಮೆ ಇರುತ್ತೆ. ಇಲ್ಲಾಂದರೆ ದಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಎನ್ವೈರ್ನ್ಮೆಂಟ್. ಶೂರ್ ಸರ್, ತುಂಬಾ ಹೆಲ್ಪ್ ಆಯ್ತದೆ. ಯಾಕಂದ್ರೆ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಗೆ ಟೈಮ್ ಸಿಗ್ತಾ ಇದ್ದಿದ್ದೆ ಈವ್ನಿಂಗ್ ಸ್ವಲ್ಪ. ಆ ಟೈಮಲ್ಲಿ ನಮ್ಗೆ ಇದೊಂದು ತುಂಬಾ ಹೆಲ್ಪ್ ಆಯ್ತು. ಇಷ್ಟ ಈವ್ನಿಂಗ್ ಬ್ಯಾಚ್ ಬೆಳಗ್ಗೆ ಹೊತ್ತು ಬಿಸ್ನೆಸ್ ಮಾಡಿಕೊಂಡು ಬ್ಯುಸಿ ಇರ್ತೀರಾ, ಸಂಜೆ ಹೊತ್ತು ಡೆಫಿನೆಟ್ಲಿ ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿ ಈವ್ನಿಂಗ್ ಫ್ರೀ ಇರ್ತೀರಾ, ಬೆಳಗ್ಗೆ ಹೊತ್ತು ತುಂಬ ಕಷ್ಟದ ಕೆಲಸ ಆಗಲಿ ಇಲ್ಲ ಬ್ಯುಸಿ ಶೆಡ್ಯೂಲ್ ಆಗಿರೋರಿಗೆ ಅದೊಂದು ಸದಾವಕಾಶ. ಈವ್ನಿಂಗ್ ಬ್ಯಾಚಸ್ಸು ಈವನ್ ಒಬ್ಬರು ಬಂದರೂ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಒಬ್ಬರು ಫೋನ್ ಮಾಡಿ ಈವ್ನಿಂಗ್ ಬ್ಯಾಚ್ ಬೇಕಂದ್ರೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಈ ಸೇವೆನ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.